2 ದಿನದಿಂದನೇ ಮುಗಿಬೇಕಾಗಿರೋದು ಮಿನಿ ಬಾಂಡಿ ಟೂರ್ನಮೆಂಟ್ ನಾನಾ ಕಾರಣಗಳಿಂದ ಮುಂದಕ್ಕೆ ಹಾಕಿದ್ರೆ ಅದಕ್ಕೆ ಬಂಗಾರ ಗುಂಡಕ್ ನಾವು ನಮ್ಮ ಹುಡುಗರು ಕಲ್ತು ಮಿನಿ ಬಾಂಡಿ ಟೂರ್ನಮೆಂಟ್ ನ ಭಾಗವಹಿಸಕಂತ ಬಂದಿದ್ವಿ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೋಡ್ ದೋಸ್ತ, ಮೊನ್ನೆ ನಡಿಬೇಕಾಗಿ ಟೂರ್ನಮೆಂಟ್ ಇವತ್ತು ತಡ್ಸಕ್ ಕುಂತಾರ. ಮೊನ್ನೆ ಯಾರ ಸಮ ಇದ್ರಂತ ಅದಕ್ಕೆ ಅರ್ಧ ದಾರಿಗೆ ಬಂದು ಒಳ್ಳೆ ಇದ್ದಿ ನಾವು. ನೋಡ್ ದೋಸ್ತ, ಈ ಭಾಗದ ಬರೀ ಮಿನಿ ಬಾಂಡಿ ಟೂರ್ನಮೆಂಟ್ ಜಾಸ್ತಿ ಅಂತ ನಾ ನೋಡೋ ಸಿಕ್ಸರ್ ಮಂದಿ ಒಡಿ ಬಡಿ ಮಂದಿ ಇಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ ಏನ್ ಮಾಡಿಲ್ಲ ಅದಕ್ಕೆ ಡೈರೆಕ್ಟ್ ಬಂದ್ ಇಲ್ಲಿ ಪ್ರಾಕ್ಟೀಸ್ ಮಾಡಕ್ ಕುಂತಾರ ನಮ್ಮ ಹುಡುಗರು. ಮಿನಿ ಬಾಂಡಿ ಟೂರ್ನಮೆಂಟ್ ಗೆ ಸಿಕ್ಸರ್ ಬಾಂಡಿ ಟೂರ್ನಮೆಂಟ್ ಬಹಳ ಅಜಗಜಾಂತರ ವ್ಯತ್ಯಾಸ ಐತಿ ಎರಡು ಟೂರ್ನಮೆಂಟ್ ಗಳ ಮಧ್ಯೆ. ಸಿಕ್ಸರ್ ಬಾಂಡಿ ಟೂರ್ನಮೆಂಟ್ ಬಾಲ್ ಒಡೆಡೆ ಬಂದ್ ಹಾಕ್ಬೇಕು, ಮಿನಿ ಬಾಂಡಿ ಟೂರ್ನಮೆಂಟ್ ಬಾಲ್ ಕಂಗೋದ ಇಟ್ಟು ಹಾಕಬೇಕು. ಬಾಳ ಅದಕ್ಕೆ ಬಹಳ ವ್ಯತ್ಯಾಸ ಇರುತ್ತೆ. ಹಿಂಗ್ ಮಾಡಿ ನವರಾತ್ರಿಗಳಿಗೆ ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿರ್ತಾರ. ನವರಾತ್ರಿಗಳಿಗೆ ಫಸ್ಟ್ ಮ್ಯಾಚ್ ಒಕ್ಕರ್ ಸಿಗುತ್ತೆ ನಮ್ಮ ಅಪೋಸಿಟ್ ಟೀಮ್ ಬರ್ಲಾರ್ದ ಕಾರಣಕ್ಕೆ. ಫಸ್ಟ್ ರೌಂಡ್ ಒಕ್ಕರ್ ಸಿಕ್ಕಿತ್ತು, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದ್ಗಳಿಗೆ ಇನ್ನೂ ಬಾಳ ಟೈಮ್ ಇತ್ತು. ಅದಕ್ಕೆ ನಮ್ಮ ಹುಡುಗರು ಇಲ್ಲೇ ಮಾಕಾಂಬಿಡ್ತಾವ ಸಾಲ್ಯಾಗ. ಹಂಗಿಂಗ್ ಮಾಡಿ ಸ್ವಲ್ಪ ಟೈಮ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾರೆ 2 ಗಂಟೆ ಸುಮಾರು. ಸೆಕೆಂಡ್ ರೌಂಡ್ ಫಸ್ಟ್ ಮ್ಯಾಚ್ ವಿನ್ ಆಗ್ತೀವಿ ನಾವು. ಟೈಮ್ ಬಾಳ ಇತ್ತು, ಹಸುನು ಆಗ್ಬಿಟ್ಟಿತ್ತು ನಮ್ಮ ಹುಡುಗರು. ಅದಕ್ಕೆ ನಮ್ ಗೌಡ್ರ ಮನೆ ಕರ್ಕೊಂಡ್ ಒಗ್ಗರಣೆ ನಾಷ್ಟ ಮಾಡ್ತಾರ. ನಮ್ಮ ಗೌಡ್ರು ಬೀಗ್ರೂರ್ ಅಂತಿದ್ವಿ, ಬೀಗ್ರ ಊರಿಗೆ ಬಂದ್ ನಾಷ್ಟ ಮಾಡ್ಸಕ್ ನಮ್ ಗೌಡ. ಹಂಗಿಂಗ್ ಮಾಡಿ ಹುಡುಗೂಡ ಕುಂತು ಒಗ್ಗರಣೆ ಶಿಸ್ತು ಜಡ್ದು ಒಳ್ಳೆ ಗ್ರೌಂಡಿಗೆ ಬರ್ತೀವಿ ನಾವು. ಅಷ್ಟ ಮಟ್ಕಿನ ಗ್ರೌಂಡಿ ಬಸ್ಗಳಿಗೆ ಥರ್ಡ್ ರೌಂಡ್ ಸ್ಟಾರ್ಟ್ ಆಯ್ತು. ಥರ್ಡ್ ರೌಂಡ್ ಎಮ್ಮೆಟಿಯರ್ ಕೂಡ ಗೆದ್ದ ಕಾಶ್ ಸೆಮಿಫೈನಲ್ ಎಂಟ್ರಿ ಕೊಡ್ತೀವಿ ನಾವು. ಮ್ಯಾಚ್ ವಿನ್ ಆಗಿ ಒಂದ್ ಸೈಡ್ ಕಟ್ಟಿ ಕುಂತಿದ್ವಿ. ಅಣ್ಣರು ಬ್ಯಾಟಿಂಗ್ ಮತ್ತು ಬಾಲಿಂಗ್ ಆಡೋದ್ ನೋಡಿ ಕೇಶ್ ಆಟ ಆಡಕ ದೇಹ ಮುಖ್ಯ ಅಲ್ಲ ಮನಸ್ಸು ಇರ್ಬೇಕು ಅನ್ನೋದು ಪ್ರೂವ್ ಮಾಡ್ತಾನೆ ಅಣ್ಣ. ಯಾವ್ದೇ ಆಡದಾಗ ಸೋಲು ಗೆಲುವು ಕಾಮನ್. ಮೊದಲ ಆ ಟೂರ್ನಮೆಂಟ್ ನ ಪಾರ್ಟಿಸಿಪೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ ಕಡೆ ಅಣ್ಣನ್ ದೇಹ ಮುಖ್ಯ ಆಗಿಲ್ಲ, ಒಂದ್ ಕಡೆ ಅಣ್ಣನ್ ವಯಸ್ಸು ಮುಖ್ಯ ಇಲ್ಲ. ಯಾಕಂದ್ರೆ ನೆಕ್ಸ್ಟ್ ರೌಂಡ್ ಅಣ್ಣ ಪ್ರಿಪರೇಷನ್ ಮಾಡಕ್ ಹೋಗ್ತಿದ್ದೆ ಬ್ಯಾಟಿಂಗ್ ಹೆಂಗಂತ. ಈ ಮುತ್ತಿನ ಬ್ಯಾಟಿಂಗ್ ಸ್ಟೈಲ್ ಏನೋ ಖತರ್ನಾಕ್ ಇತ್ತು, ಬಟ್ ಬ್ಯಾಟಿಂಗ್ ಬಾಲ್ ಕನೆಕ್ಟ್ ಆಗ್ತಿರ್ಲಿಲ್ಲ ಅಷ್ಟೇ. ಸೆಮಿಫೈನಲ್ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ 5:05 ಆಗಿರುತ್ತೆ. ರಕ್ಕಸ್ಗೆ ಕೂಡ ಸೆಮಿಫೈನಲ್ ಮ್ಯಾಚ್ ಬರುತ್ತೆ. ಸೆಮಿಫೈನಲ್ ಮ್ಯಾಚ್ ಸೋಲ್ತೀವಿ ನಾವು. ಹಿಂಗಿಂಗ್ ಮಾಡಿ ಸೆಮಿಫೈನಲ್ ಮ್ಯಾಚ್ ಸೋಲ್ತೀವಿ ಅನ್ನೋ ದುಃಖದಾಗ ಇನ್ನೊಂದ್ ಮ್ಯಾಚ್ ಆಡಿ ಥರ್ಡ್ ಪ್ರೈಸ್ ವಿನ್ ಆಗ್ತೀವಿ ನಾವು. ಇವೆಲ್ಲದರ ಮಧ್ಯೆ ಅಣ್ಣನ್ ಕಾಮೆಂಟ್ರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಇಲ್ಲಿ ಮಠ ಬಂದ್ರು ಫಸ್ಟ್ ಪ್ರೈಸ್ ವಿನ್ ಆಗಲ್ಲ, ಥರ್ಡ್ ಪ್ರೈಸ್ ವಿನ್ ಆದ್ವಿ ಅನ್ನೋ ಸಂತೋಷದ ಮನಿಗ್ ಬರ್ತೀವಿ. ಬಾಳ ದೂರದಷ್ಟು ಬಂದಿರಂತ ಇಲ್ಲಿ ಬಂಗಾರ ಗೌಂಡದ ಲೋಕಲ್ಸ್ ಬಾಳ ಸಪೋರ್ಟ್ ಮಾಡ್ತಾರ. ಫಸ್ಟ್ ಪ್ರೈಸ್ ನೀವೇ ವಿನ್ ಆಗಿ ಹೋಗ್ಬೇಕಂತ ಬಾಳ ಸಪೋರ್ಟ್ ಮಾಡ್ತಾರ. ಬಟ್ ನಾವ ಸರಿಯಾಗಿ ಆಟ ಆಡಿಲ್ಲ ಅಂತ ನಮಗ ಬೈದ್ರವ್ರ. ನೆಕ್ಸ್ಟ್ ಟೈಮ್ ಏನಾರ ಬಂದ್ರೆ ಪಕ್ಕ ವಿನ್ ಆಗ್ತೀವಿ ಅಂತ ಹೇಳ್ತಾ ಇವತ್ತಿಗೆ ಇಷ್ಟು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಕೌಂಟ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.